ಬೆಂಗಳೂರು ಕ್ಯಾಪಿಟಲ್. ನಂಬರ್ 3 ಕುವೆಂಪುರವರು ಜ್ಞಾನಪೀಠ ಅವಾರ್ಡ್ ತೆಗೆದುಕೊಟ್ಟು ನಮ್ಗೊಂದು ಲಿಟ್ರೇಚರ್ಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಇವತ್ತು ಅವರ ನಾಡಗೀತೆ ಶಾಂತಿಯ ತೋಟ ಅಂತ ಇದನ್ನ ನಾವು ಬೆಂಬಲಿಸ್ತಾ ಇದ್ದೀವಿ. ಮತ್ತೊಂದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಮ್ಯಾಪ್ಗೆ ತೆಗೆದುಕೊಂಡು ಬಂದು ವಿಕಾಸಸೌಧನ ಕಟ್ಟಿ ಇನ್ನೊಂದು ಮಾಡಿದಂತ SF ಕೃಷ್ಣ. ಈ 4 ಕೇನಲ್ಲಿ ನೆನೆಸ್ಕೊಳ್ತಾ ಅವತ್ತಿನ ಕಾಲದಲ್ಲಿ ಮಾತಾಡ್ತಿದ್ದೆ. ಇವತ್ತು ನೀವೆಲ್ಲ ನನ್ನ ಮೇಲೆ ಬಹಳ ಅಭಿಮಾನ ಇಟ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಸ್, ಇಟ್ ಇಸ್ ಎ ಚಾಲೆಂಜಿಂಗ್ ಜಾಬ್. ಬೆಂಗಳೂರು ಇಸ್ ನಾಟ್ ಎ ಪ್ಲಾನ್ ಸಿಟಿ. ಬಟ್ ಬೆಂಗಳೂರಲ್ಲಿ ಇದೆಯಲ್ಲ ವೆದರು, ಕಲ್ಚರು, ಅವತ್ತು ಕೆಂಪೇಗೌಡರು, ನೀರು, ಇಲ್ಲಿರುವಂತ ವ್ಯಾಪಾರ ವಹಿವಾಟು ಇದಕ್ಕೆಲ್ಲ ಆಲೋಚನೆ ಮಾಡಿದ್ರಲ್ಲ. ಏನು ನಮ್ಮ ಕೃಷ್ಣರಾಜ ಒಡೆಯರ್, ಕೃಷ್ಣ ಒಡೆಯರ್ ಅಂತ ನಮ್ಮ ಕೃಷ್ಣದೇವರಾಯರು ಅವರ ಚಿಂತನೆನ ಮತ್ತೆ ಇಲ್ಲಿ ಮನವೊಲಿಸಿ ದೊಡ್ಡ ವ್ಯಾಪಾರದ ಆಗ್ಬೇಕು ಅಂತೇಳಿ ಮಾಡಿದ್ರಲ್ಲ, ಇದು ಬಹಳ ಮುಖ್ಯ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಏರ್ಪೋರ್ಟ್ಗೆ ಭೂಮಿನೆಲ್ಲ ಬರೀ 6,000 ರೂಪಾಯಿ ಹೋಯ್ತು. 4,000 ಎಕರೆ ಕೊಟ್ಟದ್ದು. 2,000 ಎಕರೆ ಗೌರ್ಮೆಂಟ್ ಇತ್ತು, 4,200 ಎಕರೆ ಅಕ್ವಿಷನ್ ಮಾಡ್ತಾರೆ. ಮಾಡಿ ಏರ್ಪೋರ್ಟ್ ಮಾಡಬೇಕು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ತೀರ್ಮಾನ ಮಾಡಿ ನಾನು UD ಮಿನಿಸ್ಟರ್ ಆಗಿ ಪ್ಲಾನಿಂಗ್ ಅಥಾರಿಟಿಗೆ ಲಾಸ್ಟ್ ಸಿಗ್ನೇಚರ್ ಮಾಡ್ತೇನೆ. ಆಗ ವಾಜಪೇಯಿ ಅವರು ಬಂದಿದ್ರು ಇಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಇದ್ದು, ಕೃಷ್ಣ ಚೀಫ್ ಮಿನಿಸ್ಟರ್. ಫೌಂಡೇಶನ್ ಹಾಕ್ಬೇಕಾಯ್ತು. ಮಧ್ಯೆ ನಾನು ಹೋಗಿ ಟಾಟಾ ಅವ್ರನ್ನ ಭೇಟಿ ಮಾಡಿದ್ದೆ, ರತನ್ ಟಾಟಾ ಅವ್ರನ್ನ. ಅವ್ನು ಮಾತಾಡ್ಕೊಂಬ ಅಂತ ಕಳಿಸಿದ್ರು. ಹೋದಾಗ ಅವ್ರೊಂದು ಮಾತು ಹೇಳಿದ್ರು, ನನಗೆ ಆಸೆ ಮಾಡಕ್ಕೆ, ಬಟ್ ಬೇಕಾದ್ರೆ ಬೇರೆ ಬೇರೆ ಮಧ್ಯ ಎಲ್ಲ ಹೆಚ್ಚು ಕಮ್ಮಿ ಆಯ್ತು. ನೀವು ಟೆಂಡ್ರೆ ಕರೆದು ಬಿಡಿ, ಸುಮ್ಮನೆ ನಾನು ನೋಡ್ತೀನಿ, ಅದನ್ನ ಯೋಚನೆ ಮಾಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಹಾಗೊಂದು ಮಾತು ಹೇಳಿದ್ರು, ನೀವು ಸೆಂಟ್ರಲ್ ಗೌರ್ಮೆಂಟ್ ಇಬ್ರು ಸೇರಿ ಬಹಳ ದೀರ್ಘವಾಗಿ ಕೆಲಸ ಮಾಡಬೇಕು. ಹೆಂಗೆ ಅಂತಂದ್ರೆ, ಇಫ್ ಯು ವಾಂಟ್ ಟು ವಾಕ್ ಅಲೋನ್, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತ ಹೇಳಿದ್ರು. ಅಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಬ್ರು ಕೂಡ ಇಂಥ ವಿಚಾರಗಳಿಗೆ ಬಹಳ ಇಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅಂತ. ಆಗ ವಾಜಪೇಯಿ ಅವರು ಬಂದವರು ಏನ್ ಹೇಳಿದ್ರು ಅಂದ್ರೆ, ದಿ ಟೈಮ್ ಹ್ಯಾಸ್ ಕಮ್. ಅಷ್ಟೊತ್ತಿಗೆ ಒಂದು 3-4 ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ 3 ತಿಂಗಳೊಳಗೆ ಬಂದಿದ್ರು. ಬಂದು ಜಪಾನ್ ಪ್ರೈಮ್ ಮಿನಿಸ್ಟರ್, ಚೈನಾ ಪ್ರೈಮ್ ಮಿನಿಸ್ಟರ್, ಪೋಲ್ಯಾಂಡ್ ಮತ್ತು ಇಂಗ್ಲೆಂಡ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಬಂದು ಹೋಗಿದ್ರು. ನಮ್ಮ IT-BT ಮತ್ತೊಂದೆಲ್ಲ ನೋಡ್ಲಿಕ್ಕೆ. ದೇರ್ ವಾಸ್ ಎ ಟೈಮ್ when the world leaders first used to come to Delhi. They used to go to Calcutta, they used to go to Mumbai, they used to go to Chennai, they used to go to Hyderabad, they used to come to other places. Now the time has changed. Those world leaders are coming to first to Bangalore, then they are going to Delhi. ನಿನ್ನೆ ರಾತ್ರಿ ನಾನು ಯಾರೊಬ್ರು ನಿಮ್ಮ ಲೀಗಲ್, I don't want to name him, one of the top legal man of this country ನ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಅವ್ರು ಹೇಳ್ತಾ ಇದ್ರು, ಬೆಂಗಳೂರು ಬಂದವರು ಒಬ್ರು ವಾಪಸ್ ಹೋಗೋದಿಲ್ವಲ್ಲ ಅಂತ. ಇದೇ ಸ್ವಾಮಿ ನಮ್ಮ ಕಲ್ಚರು, ನಮ್ಮ ಇತಿಹಾಸ ಇರುತ್ತೆ. ಅದಕ್ಕೆ ನಿಮ್ಮ ಹಿರಿಯರೆಲ್ಲ ಸರಿ ಇಲ್ಲೇ ನ್ಯಾಷನಲ್ ಲಾ ಸ್ಕೂಲ್ ಮಾಡ್ಬೇಕಾಯ್ತು ಬೆಂಗಳೂರಿನಲ್ಲಿ. ನಿಮ್ಮ ಮಕ್ಕಳು, ಅವ್ರ ಮಕ್ಕಳನ್ನೆಲ್ಲ ತಂದು ಇಲ್ಲೇ ಓದಿಸ್ಬೇಕಾಯ್ತು ಅಂತೇಳಿ. ಇದು 25,000 ಏನಿದೆ ಅಂತೆ ಬೆಂಗಳೂರು ಲಾ ಅಸೋಸಿಯೇಷನ್ ಟೀಮ್. ಇಟ್ ಇಸ್ ನಾಟ್ ಎ ಬಿಗ್ ಟೀಮ್. ನೀವು ಮನ್ಸು ಮಾಡಿದ್ರೆ 25,000 ಜನ ಬೆಂಗಳೂರು ನಗರದಲ್ಲಿ ಯಾವ ಪಾರ್ಟಿ ಬೇಕಾದ್ರೂ ತರ್ಬೋದು, ಯಾವ ಪಾರ್ಟಿ ಬೇಕಾದ್ರೂ ಮುಗಿಸ್ಬೋದು. ಇಲ್ಲಿ ಏನೋ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಚಿಂತನೆಗಳು, ನಿಮ್ಮ ಆಚಾರಗಳು, ನಿಮ್ಮ ವಿಚಾರಗಳೆಲ್ಲ ಕೂಡ ಚೆನ್ನಾಗಿ ಪ್ರಚಾರ ಮಾಡಿಕೊಂಡು ಬೆಂಗಳೂರು ಒಂದು ಸರಿಯಾದ ಫೌಂಡೇಶನ್ ಹಾಕೋಣ ಅಂತೇಳಿ, ಕೆಂಪೇಗೌಡರು ಫೌಂಡೇಶನ್ ಮತ್ತೆ ಎಕ್ಸ್ಟೆಂಡ್ ಮಾಡೋಣ ಅಂತೇಳಿ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ನ ಪರಿವರ್ತನೆ ಮಾಡಬೇಕು ಅಂತ. ಹಿಂದೆ UD ಮಿನಿಸ್ಟರ್ ಆಗಿದೆ.